ಬೆಂಗಳೂರಿನ ಉಸ್ತುವಾರಿಯಾಗಿ ರಾಮಲಿಂಗಾರೆಡ್ಡಿ ಅವರು ಇರಬೇಕಾಗಿತ್ತು. ಬೆಂಗಳೂರಿನ ಪೋರ್ಟ್ಫೋಲಿಯೋ ನಮಗೆ ಕೊಡಲೇ ಇಲ್ಲ. ನಮ್ಮ ಪಕ್ಷದ್ದೇ ಅಲ್ಲ, BJPನಲ್ಲೂ ಅದೇ. ಜಯನಗರದ ವಿಧಾನಸಭಾ ಚುನಾವಣೆ ಎದುರು ಕೂಡ ಕೊನೆ ಹಂತದವರೆಗೂ ಫೈಟ್ ಮಾಡಿದ್ರಿ, ಬಟ್ ಆ ಪ್ರಕರಣ ಇಲ್ಲಿವರೆಗೂ ಬಂದಿದೆ. ಕೋರ್ಟಲ್ಲಿದೆ. ನಮಗೆ 16 ಮತಗಳ ಹಿನ್ನಡೆ ಆಯಿತು. ಈಗಲೂ ಕೂಡ ಕೌಂಟಿಂಗ್ ಮಾಡಿದ್ರೆ 160 ಓಟಲ್ಲಿ ಗೆಲ್ಲೋದು ಖಚಿತ. ಈ ಅಧಿಕಾರ ಹಂಚಿಕೆ ಸೂತ್ರದ ವಿಚಾರ ಬಂದಾಗೆಲ್ಲ ಒಂದು ಸಿದ್ದರಾಮಯ್ಯ ಅವರೇ ಮುಂದುವರಿಸಿದ್ದಾರೆ ಅಂತ ಹೇಳ್ತಾರೆ, DK ಶಿವಕುಮಾರ್ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ. ಸಿದ್ದರಾಮಯ್ಯ ಅವರೇ 3.5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಇನ್ನೂ ಆಗಬೇಕನ್ನೋರು ಬಹಳ ಇದ್ದಾರೆ. ಟಿಕೆಟ್ ದರವನ್ನು ಏರಿಕೆ ಮಾಡುವಂಥ ಹಿನ್ನೆಲೆಯಲ್ಲಿ ಇದು ಪುರುಷ ವಿರೋಧಿ ಸರ್ಕಾರ ಅನ್ನುವಂಥ ಟೀಕೆಗಳು ವ್ಯಕ್ತ ಆಗಿದೆ. ಕೊನೆ ದರ ಏರಿಸಿದ್ದು 2014ರಲ್ಲಿ. ನಾನೇ ಅವ್ರು ಮಿನಿಸ್ಟರ್ ಆಗಿದ್ದೆ. 17% ಜಾಸ್ತಿ ಮಾಡಿದಾಗ. ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ 12% ಜಾಸ್ತಿ ಮಾಡಿದ್ರು. ರಾಮಲಿಂಗಾರೆಡ್ಡಿ ಅವರು ಪಕ್ಷದ ಸೂಚನೆಗೆ ಕಟ್ಟಿಬಿದ್ದು ಬಿಡ್ತಾರೆ. ಕೆಲವು ಸಂದರ್ಭದಲ್ಲಿ ಎಲ್ಲ ನಂದೇ ಆಗಬೇಕು ಅಂತ ಏನಿಲ್ವಲ್ಲ, ಮತ್ತು ಹೈಕಮಾಂಡ್ ಅಂತ ಒಂದಿರುತ್ತಲ್ಲ, ಅವ್ರ ಮಾತು ಕೇಳಬೇಕಾಗತ್ತಲ್ಲ. ಆಫ್ ದಿ ರೆಕಾರ್ಡ್ ನಾಳೆ ರಾತ್ರಿ 8:57